ಇಂಟರ್ಕಾಸ್ಟ್ ವಿವಾಹ ಅರ್ಥಾತ್ ಅನ್ಯ ಜಾತಿ ಯುವತಿಯ ಜೊತೆ ಮಗ ಮದುವೆ ಆಗಿದ್ದು, ಆದರೆ ಕೋಪಗೊಂಡ ಗುಂಪಿನಿಂದ ತಾಯಿಗೆ ಹಲ್ಲೆ ಆಯಿತು. ಮಗ ಮಾಡಿದ ತಪ್ಪು ಖಾಕಿ ಹೊಡೆದಿದ್ದು ತಾಯಿಗೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ. ಒಂದು ಜಾತಿ ಹೆಣ್ಣುಮಗಳ ಜೊತೆ ಯಾರೋ ಒಬ್ಬ ಓಡೋದ, ಆತ ಕೂಡ ಬೇರೆ ಜಾತಿ ಹುಡುಗ. ಆ ಹುಡುಗ ಎಲ್ಲಿ ಹೋಗಿದ್ದಾನೆ ಅಂತ ಕೇಳೋದಕ್ಕೆ ಪೊಲೀಸ್ನವರು ಬಂದಿದ್ದೆಲ್ಲಿಗೆ, ಆ ಹುಡುಗನ ಮನೆಗೆ. ಪಾಪ ತಾಯಿ ಜಗಳಿಲಿ ಏನೋ ಕೆಲಸ ಮಾಡ್ತಿತ್ತಂತೆ. ಎಲ್ಲವ್ವ ನಿಮ್ಮ ಮಗ ಅಂತ ಕೇಳಿದ್ದಾರೆ ಪೊಲೀಸ್ನವರು. ನನಗೆ ಗೊತ್ತಿಲ್ಲ ಕಣಪ್ಪ ಅಂತ ಆ ತಾಯಿಗೆ ಏನು ಗೊತ್ತು. ಬಿಟಾ ಪೊಲೀಸು ಕಪಾಲಕ್ಕೆ. ಮಗ ಮಾಡಿದ ಹಲ್ಕ ಕೆಲ್ಸಕ್ಕೆ ತಾಯಿಗೆ ಹೊಡೆದ್ರೆ ಏನ್ರಯ್ಯ, ಅದೇನೋ ಎತ್ತಿಗೆ ಜ್ವರ ಬಂತಂದು ಕೋಣಕ್ಕೆ ಬರೆ ಹೇಳಿದ್ರು ಅಂದಂಗೆ. ಮಗ ಮಾಡಿದ ತಪ್ಪು ತಾನೆ, ತಾಯಿಗೆ ಯಾಕೆ ಹೊಡೆದ್ರಿ? ಮಗ ಅನ್ಯ ಜಾತಿ ಹುಡುಗಿ ಜೊತೆ ಓಡ್ ಹೋಗಿದ್ದ, ಆ ವಿಚಾರವಾಗಿ ನಿಮ್ಮ ಮಗ ಎಲ್ಲಿ ಅಂತ ಪೊಲೀಸ್ನವ್ರು ಕೇಳಿದ್ದಾರೆ. ಗೊತ್ತಿಲ್ಲ ಅಂದಿದ್ದೆ ತಡ, ಮಗನ ಬಗ್ಗೆ ಮಾಹಿತಿ ಇಲ್ಲ ಎಂದ ತಾಯಿ. ಕೋಪಗೊಂಡ ಪೊಲೀಸು ತಾಯಿ ಮುಖಕ್ಕೆ ಹೊಡೆದಿದ್ದಾರೆ. ಅಷ್ಟು ಹೇಳ್ತಾ ಇದ್ದ ಹಾಗೆ ತಾಯಿ ಕಪಾಳಕ್ಕೆ ಹೊಡೆದಕ್ಕೆ ಹಾಕಿ. ಅನ್ಯ ಜಾತಿ ಯುವತಿ ಜೊತೆ ಮಗ ಮದುವೆ. ಕೋಪಗೊಂಡ ಗುಂಪಿನಿಂದ ತಾಯಿಗೆ ಶಿಕ್ಷೆ. ನಿಜಕ್ಕೂ ಅತ್ಯಂತ ಅಮಾನವೀಯವಾದಂಥ ಕೃತ್ಯ ಇದು. ಮಗ ಅನ್ಯ ಜಾತಿ ಯುವತಿಯೊಂದಿಗೆ ಮದುವೆಯಾದ ಕಾರಣಕ್ಕೆ ಆತನ ತಾಯಿಗೆ ಪೊಲೀಸ್ನವರು ಹಲ್ಲೆ ಮಾಡಿದ್ದಾರೆಂಬ ಗಂಭೀರ ಆರೋಪ. ಬೇರೆಲ್ಲೂ ಅಲ್ಲ, ಇದು ಹರಿಯಾಣ, ಬಿಹಾರ ಆ ಪ್ರದೇಶದಲ್ಲ, ಇದು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಗನ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಕ್ಕೆ ಮಹಿಳೆಯ ಮೇಲೆ ಪೊಲೀಸರು ಬೆಲ್ಟ್ನಿಂದ ಥಳಿಸಿದ್ದಾರೆ. ಈ ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ ಅವ್ರ ತಲೆ ಒಳಗೇನು ಸಗಣಿ ಇರೋದು ಅನ್ಕತ್ತೀವಿ ನಾವು ಪೊಲೀಸ್ನವರು. ನಮ್ಮ ರಾಜ್ಯದ ಪೊಲೀಸ್ನವರು ಕೂಡ ಹಿಂಗೇನಾ? ನಿಜಕ್ಕೂ ಇದು ಅತ್ಯಂತ ಅಮಾನವೀಯವಾದ ಕೃತ್ಯ ಅಲ್ವಾ? ಮಗನ ಬಗ್ಗೆ ಮಾಹಿತಿ ನೋಡ್ರಿ, ಹೆತ್ತವರಿಗೆ ಹೆಗ್ಣಾನು ಮುದ್ದು ರೀ. ತನ್ನ ಗರ್ಭದಿಂದ ಹೆಗ್ಣಗೆ ಜನ್ಮ ಕೊಟ್ಟಿದ್ರು ಕೂಡ ಹೆಗ್ಣಾನು ಕೂಡ ತಾಯಿ ಮುದ್ದು ಮಾಡುತ್ತೆ. ಅದರಲ್ಲೂ ಕೂಡ ಮಗ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಗೊತ್ತಿರಲಿಲ್ಲ ತಾಯಿಗೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಬೆಲ್ಟ್ ಬಿಚ್ಚಿ ಹೊಡೆದಿದ್ದಾರಂತ ತಾಯಿಗೆ. ಬೆಲ್ಟ್ನಿಂದ ಥಳಿಸಿದ್ದಾರೆ. ವಿಚಾರಣೆ ನೆಪದಲ್ಲಿ ಕರೆಸಿಕೊಂಡು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಎಂದು ಧಾರವಾಡ SP ತಿಳಿಸಿದ್ದಾರೆ. ಮಗ ಅಥವಾ ಮಗಳು ಇನ್ಯಾವುದೋ ಜಾತಿಯವರನ್ನ ಮದುವೆಯಾದ ಕಾರಣಕ್ಕೆ ಅವರನ್ನೇ ಕೊಂದ, ಮನೆಯಿಂದ ಹೊರಹಾಕಿದ ಅದೆಷ್ಟೋ ಪ್ರಕರಣಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಹುಬ್ಬಳ್ಳಿಯಲ್ಲೊಂದು ವಿಚಿತ್ರ ಘಟನೆ ನೋಡಿ. ಇಂಟರ್ ಕ್ಯಾಸ್ಟ್ ಅನ್ನೋದು ಅಪರಾಧನೇ ಅಲ್ಲ. ಒಂದು ಹುಡುಗ ಒಂದು ಹುಡುಗಿ ಆ ಧರ್ಮದ ಯಾವುದೇ ಜಾತಿಯ ಹುಡುಗನನ್ನು ಕೂಡ ಪ್ರೀತಿ ಮಾಡ್ಬೋದು, ಪರಸ್ಪರ ಮದುವೆನೂ ಕೂಡ ಆಗಬಹುದು. ಅದನ್ನು ಅಪರಾಧ ಅಂತ ಹೇಳೋದಕ್ಕೆ ಸಾಧ್ಯನಾ? ಪೊಲೀಸ್ನವರು ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕಾಗಿತ್ತು? ಎರಡೂ ಕಡೆಯ ಪೋಷಕರನ್ನು ಸಮಜಾಯಿಷಿ ನೀಡಿ ನಿಮ್ಮ ಮಗಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡಿ. ಸುಳಿವು ಸಿಕ್ಕಿದ್ರೆ ಜನ ಮಾಹಿತಿ ಕೊಡ್ತಾರೆ ಡಿಪಾರ್ಟ್ಮೆಂಟಿಗೆ. ಇದು ಹಿಂಗಲ್ವ ಹ್ಯಾಂಡಲ್ ಮಾಡಬೇಕಾಗಿರೋದು? ಏನು ಬಂದನಂತೆ ಬೆಲ್ಟ್ ಬಿಚ್ ತಾಯಿ ಹೊಡೆದನಂತೆ. ಸೊ ಈ ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಜನಾಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮುಳ್ಳಳ್ಳಿ ಗ್ರಾಮದ ಯುವಕ ದೇವರಾಜ್ ಎದುರು ಮನೆ ಯುವತಿ ಜೊತೆ ಓಡ್ ಹೋಗಿ ಮದುವೆ ಆಗಿದ್ದಾರೆ. ತಿಂಗಳ ಹಿಂದೆ ಇವರಿಬ್ಬರ ಅಂತರ್ಜಾತಿ ವಿವಾಹ ನಡೆದಿತ್ತು. ಮದುವೆಗೆ ಒಪ್ಪಿಗೆ ಇಲ್ಲದ ಕಾರಣ ಯುವತಿ ಪೋಷಕರು ಈ ಬಗ್ಗೆ ಕುಂದಗೋಳ ಠಾಣೆಗೆ ದೂರು ನೀಡಿದ್ದಾರೆ. ಇವರಿಬ್ಬರು ಅದೇ ಎದುರು ಬದುರು ಮನೆಯಲ್ಲಿ ಫ್ರೀ ಇದ್ದಾಗ ನೋಡ್ಕೊತಾ ಇದ್ರೇನು ಶುರುವಾಗಿದೆ ಪ್ರೇಮ. ಇಬ್ಬರು ಮನೆಯಲ್ಲೂ ಕೂಡ ಬೇರೆ ಬೇರೆ ಜಾತಿ ಆಗಿದ್ದರಿಂದ ಒಪ್ಕೊಳ್ಳಲ್ಲ ಅಂತೇಳಿ ಭಯ ಆಗಿದೆ. ಎಲ್ಲರೂ ಮಲಗಿರೋ ಹೊತ್ತು ನೋಡಿ ಕಾಲ್ ಕಿತ್ತರು ಇಬ್ಬರು. ಅದಾದ ನಂತರ ಮದುವೆ ಆದರು ಅನ್ನೋ ಮಾಹಿತಿ ಹುಡುಗಿ ಮನೆಗೆ ಗೊತ್ತಾಗಿದೆ. ಹುಡುಗಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ ನಂತರ ಈ ಪ್ರಹಸನ ನಡೆದಿದೆ. ಕಂಪ್ಲೇಂಟ್ ಯಾರು ದಾಖಲು ಮಾಡಿದ್ರು ಅದರ ದೂರಿನನ್ವಯ ಪೊಲೀಸ್ನವರು ಹುಡುಕೊಂಡು ಪಾಪ ಹುಡುಗನ ತಾಯಿಗೆ ಹೊಡೆದಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.